ಕದನ ವಿರಾಮ ಆದಮೇಲಿನ ಸ್ಥಿತಿಗತಿಗಳು ಏನೇನು? ಜಮ್ಮು ಕಾಶ್ಮೀರದ ಹಲವೆಡೆ ಎಸ್ಐಎ ದಾಳಿ ಮಾಡಿದೆ. ಹಲವು ಪ್ರದೇಶಗಳ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ಉಗ್ರರಿಗೆ ಬೇಟೆಯನ್ನು ಮುಂದುವರಿಸಿದೆ. ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಬೆಳಗ್ಗಿನಿಂದಲೇ ಕಾರ್ಯಾಚರಣೆಯನ್ನು ಶುರು ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ. ಎಲ್ಲೆಲ್ಲಿ ಅವರು ಹೊಕ್ಕಿರಬಹುದು, ಏನು ಎತ್ತ, ಯಾರ್ಯಾರವರಿಗೆ ಬೆಂಬಲ ನಿಂತ್ಕೊಂಡಿದ್ದಾರೆ, ಮನೆಗಳ ಶೋಧ ಕಾರ್ಯಾಚರಣೆ ಶುರುವಾಗಿದೆ. ಒಂದು ಲೆಕ್ಕದಲ್ಲಿ ನಿಜವಾದ ಕೊಂಬಿಂಗ್ ಇದು. ಇವತ್ತು ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿ ಮಾಡುತ್ತೆ ಬೆಳಗ್ಗೆ 11 ಗಂಟೆಗೆ. ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿ ಮಾಡಿ ಎಲ್ಲ ವಿವರಗಳನ್ನು ಕೊಡುತ್ತೆ. ಪಾಕ್ ಕುತಂತ್ರವನ್ನು ಇಂಚಿಂಚು ಕೂಡ ಬಯಲು ಮಾಡುವಂತಹ ಸಾಧ್ಯತೆ ಇದೆ. ನಿನ್ನೆ ಯಾವಾಗ ಈ ಕದನ ವಿರಾಮದ ಉಲ್ಲಂಘನೆ ಆಯ್ತಲ್ಲ, ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇನ್ನಷ್ಟು ಕೊಡಬೇಕಾಗಿತ್ತು. ಜನ ಕೇಳ್ತಾ ಇದ್ದಾರೆ, ನಿಲ್ಲಿಸಬಾರ್ದಾಗಿತ್ತು. ಅಮೆರಿಕ ಹೇಳಿದ್ರು ನಿಲ್ಲಿಸಬಾರ್ದಾಗಿತ್ತು, ಅಮೆರಿಕ ಅಪ್ಪ ಹೇಳಿದ್ರು ನಿಲ್ಲಿಸಬಾರ್ದಾಗಿತ್ತು. ಟ್ರಂಪ್ ಹೇಳಿದ ತಕ್ಷಣ ನಿಲ್ಸಕ್ ಸಾಧ್ಯನಾ? ಇವರೆಲ್ಲ ನಮ್ಮ ನೆರವಿಗೆ ಬಂದಿದ್ದಾರೆ. ಹಿಂದೆ ನೋಡಿರ್ಲಿಲ್ವ ನಾವು ಇವರ ಸ್ಥಿತಿಗತಿಗಳೇನು ಅಂತ? ಇದೇ ಅಮೆರಿಕ ಪಾಕಿಸ್ತಾನಕ್ಕೋಸ್ಕರ ಹಿಂದೆ ಸೇನೆ ಕಳಿಸಿತ್ತು, ಯುದ್ಧ ನೌಕೆಗಳನ್ನು ಕಳಿಸಿತ್ತು. ಭಾರತೀಯ ವಾಯುಸೇನೆಯ ಬ್ರಹ್ಮೋಸ್ ಲಖನೌದಲ್ಲಿ ಇಂದು ಬ್ರಹ್ಮೋಸ್ ಘಟಕ ಉದ್ಘಾಟನೆ ಆಗುತ್ತೆ. ಬ್ರಹ್ಮೋಸ್ ಜಗತ್ತಿನ ಅತ್ಯಂತ ಸ್ಲೀಕ್ ಕ್ಷಿಪಣಿಗಳಲ್ಲಿ ಒಂದು. ಬ್ರಹ್ಮೋಸ್ ಅತ್ಯಂತ ಪವರ್ಫುಲ್ ಕ್ಷಿಪಣಿ. 400ರಿಂದ 500 ಕಿಲೋಮೀಟರ್ ಅದರ ರೇಂಜ್. ಅದನ್ನು ನೀವು ಭೂಮಿಯಿಂದ ಆಕಾಶಕ್ಕೆ, ನೀರಿನಿಂದ ಆಕಾಶಕ್ಕೆ, ಆಕಾಶದಿಂದ ಭೂಮಿಗೆ ಎಲ್ಲ ರೀತಿಯಲ್ಲೂ ಕೂಡ ಬಳಸಬಹುದು. 3ರಲ್ಲೂ ಕೂಡ ಇದನ್ನು ಬಳಸಬಹುದು. ಜಲ, ಆಕಾಶ, ವಾಯು. ಬ್ರಹ್ಮೋಸ್ ಆ ಹೆಸರೇ ಅದ್ಭುತ. BRAH ಬ್ರಹ್ಮೋಸ್ ಇದೆಯಲ್ಲ, ಅದು BRAHMOS. ಇದು ಬ್ರಹ್ಮಪುತ್ರದ ಮೊದಲ 3 ಅಕ್ಷರ. ಆಮೇಲೆ MOS ಇದೆಯಲ್ಲ, ಅದು ಮಾಸ್ಕೋದ 3 ಅಕ್ಷರ. ಏನಪ್ಪ ಇದು ಅಂತಂದರೆ, ಈ ಬ್ರಹ್ಮಪುತ್ರ ನದಿಯ ಹೆಸರು, ಮಾಸ್ಕೋ ಕೂಡ ನದಿಯ ಹೆಸರು. ಮಾಸ್ಕೋ ನದಿಯ ದಂಡೆ ಮೇಲೆ ಇದ್ದಿದ್ದರಿಂದಲೇ ಅದಕ್ಕೆ ಮಾಸ್ಕೋ ಅನ್ನುವಂಥ ಹೆಸರು ಬಂತು. ಬ್ರಹ್ಮೋಸ್ ಬಹಳ ಅದ್ಭುತವಾದಂಥ ಕ್ಷಿಪಣಿ. ಅದು ನೋಡಲಿಕ್ಕೂ ಚಂದ, ಅದರ ಹೊಡೆತವೂ ಬಹಳ ಚಂದವೇ. ಶತ್ರುಗಳಿಗೆ ಏಟು ಬಿದ್ದಂಥ ಸಂದರ್ಭದಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಿಖರವಾದಂಥ ಗುರಿ ಅಂದರೆ ನಿಖರವಾದಂಥ ಗುರಿಯೇ. ಅಣ್ವಸ್ತ್ರ ಸಿಡಿತಲೆಗಳನ್ನು ಇದರಲ್ಲಿ ತುಂಬ ಚೆನ್ನಾಗಿ ಬಳಸ್ಬೋದು. ಅದಕ್ಕೆ ಹೇಳಿ ಮಾಡಿಸಿದಂಥ ಕ್ಷಿಪಣಿ ಇದು. ಜೊತೆಗೇನು ಅಂತಂದರೆ ಅದನ್ನು 3 ಈ ಭೂಸೇನೆ, ವಾಯುಸೇನೆ, ನೌಕಾಸೇನೆ 3ರಲ್ಲೂ ಕೂಡ ಬಳಸ್ಬೋದು. ಜಲಾಂತರ್ಗಾಮಿಗಳಿಗೆ ಹೇಳಿ ಮಾಡಿಸಿದಂಥ ಕ್ಷಿಪಣಿ ಬ್ರಹ್ಮೋಸ್. ಅದರ ಇನ್ನೊಂದು ಘಟಕ ಉದ್ಘಾಟನೆ ಆಗ್ತಾಯಿದೆ. ನಿಮಗೆ ಗೊತ್ತಿರಲಿ, ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 1 ವರ್ಷಕ್ಕೆ 80 ಬ್ರಹ್ಮೋಸ್ಗಳು ಮಾತ್ರ ಉತ್ಪಾದನೆ ಆಗ್ತಾ ಇವೆ. ಇಲ್ಲಿ ತನಕ ಬತ್ತಳಿಗೆನಲ್ಲಿ ಎಷ್ಟಿವೆ ಅದರ ಸಂಖ್ಯೆ ಗೊತ್ತಾಗಲ್ಲ, ಪ್ರಶ್ನೆ ಬೇರೆ. ಆದರೆ ಈ ಸಂಖ್ಯೆಯ ಹೆಚ್ಚಳಕ್ಕೆ ಈಗ ಕಾಲಾವಧಿಗೆ ಬಂದಿದೆ. ಎಸ್, ನಮ್ಮ ಪ್ರತಿನಿಧಿ ಹರೀಶ್ ಹೆಚ್ಚಿನ ವಿವರವನ್ನು ಕೊಡ್ತಾ ಇದ್ರು. ಹರೀಶ್, ಪ್ಲೀಸ್ ಕಂಟಿನ್ಯೂ. ಹೌದು ರಂಗನಾಥ್, ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಸ್ಪಷ್ಟವಾಗಿ ಹೇಳಿದ್ರು. ಮತ್ತೆ ಕೇಂದ್ರ ಸರ್ಕಾರ ಕೂಡ ಒಂದು ಸೂಚನೆಯನ್ನು ಕೊಟ್ಟಿತ್ತು ನಿನ್ನೆ ಮಧ್ಯಾಹ್ನದ ಸಂದರ್ಭದಲ್ಲಿ. ಭಯೋತ್ಪಾದನೆಯನ್ನ ನಾವು ಉಗ್ರ ಅಂದ್ರೆ ಯುದ್ಧದ ರೀತಿ ನಾವು ಪರಿಗಣಿಸ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಉಗ್ರರನ್ನ ನಾವು ಯುದ್ಧದ ರೀತಿಯಲ್ಲೇ ಪರಿಗಣಿಸ್ತೀವಿ, ಭಯೋತ್ಪಾದನೆಯನ್ನ ನಾವು ಯುದ್ಧದ ರೀತಿಯಲ್ಲೇ ಪರಿಗಣಿಸ್ತೀವಿ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿತ್ತು. ಅದೇ ರೀತಿಯಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಕಾಶ್ಮೀರ ಮತ್ತು ಜಮ್ಮುವಿನಲ್ಲಿ ಇರ್ತಕ್ಕಂತಹ ಉಗ್ರರ ಮನೆಗಳನ್ನ ಹುಡುಕಿ ಇದು ಮಾಡ್ತಿರುವಂತ, ಉಗ್ರರನ್ನ ಹುಡುಕ್ತಿರುವಂತಹದ್ದು, ಮತ್ತೆ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಇದು ನಿರಂತರವಾಗಿರುತ್ತೆ ಅನ್ನುವಂತಹ ಸಂದೇಶವನ್ನ ಕೂಡ ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಸೇನೆ ಕೊಡ್ತಿರುವಂತಹದ್ದು. ಹಾಗಾಗಿ ಬೆಳ್ಳಂಬೆಳಿಗ್ಗೆ ಯಾರ್ಯಾರು ಉಗ್ರರ ಮನೆಗಳಿದ್ರು ಅವ್ರ ಮನೆಗಳೆಲ್ಲವೂ ಕೂಡ ಸೀಲ್ ಮಾಡಲಾಗ್ತಿದೆ. ಅವರು ಉಗ್ರರು ಎಲ್ಲಿದ್ದಾರೆ ಅನ್ನುವಂಥದ್ದನ್ನು ಹುಡುಕ್ಲಾಗ್ತಿದೆ. ಮತ್ತೆ ಯಾರ್ಯಾರು ಈ ಭಯೋತ್ಪಾದಕರಿಗೆ ಸಹಾಯವನ್ನ ಮಾಡಿದ್ರು, ಇನ್ನು ಮುಂದೆನೂ ಮಾಡ್ತಾರೆ, ಅಂತವರನ್ನ ಹುಡುಕುವಂತ ಪ್ರಯತ್ನಗಳು ನಡೀತಾ ಇದೆ. ಅಂತವರ ಮನೆಗಳನ್ನ ಶೋಧ ಮಾಡುವಂತ ಕೆಲಸ ಈಗ ನಡೀತಾ ಇರುವಂತಹದ್ದು. ಇದು
ನಿರಂತರವಾದಂತಹ ಕಾರ್ಯಾಚರಣೆ ಉಗ್ರರ ವಿರುದ್ಧ ಅನ್ನುವಂಥದ್ದನ್ನ ಭಾರತೀಯ ಸೇನೆ ಹೇಳ್ತಾ ಇರುವಂತಹದ್ದು, ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಯೋಧರು ಹೇಳ್ತಾ ಇರುವಂತಹದ್ದು. ಇದು ನಮ್ಮ ಹೋರಾಟ, ಉಗ್ರರ ವಿರುದ್ಧದ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ನಾಳೆ ಕೂಡ ಒಂದು ಮಹತ್ವದ ಸಭೆ ಇದೆ. ಎರಡೂ ದೇಶಗಳ ಪ್ರಮುಖರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದು ಎಲ್ಲಿ ಸಭೆ ನಡೆಯುತ್ತೆ ಅನ್ನುವಂಥದ್ದು ಇನ್ನು ಸ್ಪಷ್ಟತೆ ಇಲ್ಲ. ಇವತ್ತು ಗೊತ್ತಾಗಬಹುದು. ಇವತ್ತು 11 ಗಂಟೆಗೆ ಒಂದು ದೊಡ್ಡ ಸುದ್ದಿಗೋಷ್ಠಿ ಇದೆ. ಸೇನಾ ಅಧಿಕಾರಿಗಳು ಮತ್ತೆ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಪ್ರಮುಖ ವಿಚಾರಗಳನ್ನ ಮುಂದಿಡ್ತಾರೆ. ನಿನ್ನೆ ರಾತ್ರಿಯಿಂದ 10 ಗಂಟೆಯಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯಾದಂತಹ ಕದನ ವಿರಾಮ ಉಲ್ಲಂಘನೆ ಆದಂತಹ ಉದಾಹರಣೆ ಇಲ್ಲ. ಆದರೆ ಕದನ ವಿರಾಮ ಘೋಷಣೆ ಆದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ತನ್ನ ನರಿಬುದ್ಧಿಯನ್ನ ತೋರಿಸಿತ್ತು, ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡಿತ್ತು. ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕೊಡ್ತಾರೆ. ಕದನ ವಿರಾಮ ಘೋಷಣೆ ಆದ ಬಳಿಕ ಪಾಕಿಸ್ತಾನ ಎಲ್ಲೆಲ್ಲಿ ಅಟ್ಯಾಕ್ ಅನ್ನ ಮಾಡಿದೆ, ಎಲ್ಲೆಲ್ಲಿ ಅಟ್ಯಾಕ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದೆ, ಭಾರತದ ಸೇನೆ ಯಾವ ರೀತಿಯಾಗಿ ಸಮರ್ಥವಾಗಿ ಆ ಒಂದು ದಾಳಿಯನ್ನ ಹಿಮ್ಮೆಟ್ಟಿಸಿದೆ ಅನ್ನುವಂತಹದನ್ನ ಹೇಳ್ತಾರೆ. ಜೊತೆಗೆ 10 ಗಂಟೆಯ ನಂತರ ಯಾವುದೇ ರೀತಿಯಂತ ಕದನ ವಿರಾಮ ಉಲ್ಲಂಘನೆ ಆದಂತಹ ವಿಚಾರ ಕಂಡು ಬಂದಿಲ್ಲ. ಇದನ್ನು ಕೂಡ ಹೇಳುವಂತಹ ಸಾಧ್ಯತೆ ಇದೆ. ಮತ್ತೆ ಭಾರತ ಯಾವ ರೀತಿಯಾದ ತಿರುಗೇಟನ್ನ ನಿನ್ನೆ ರಾತ್ರಿ ಕೊಟ್ಟಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಬಹು ಮುಖ್ಯವಾಗಿ ನಾಳೆಯ ಮೀಟಿಂಗ್ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಸಾಧ್ಯತೆ ಇದೆ. ನಾಳೆ ಮೀಟಿಂಗ್ ಎಲ್ಲಿ ನಡೆಯುತ್ತೆ, ಪಾಕಿಸ್ತಾನದಿಂದ ಯಾರು ಭಾಗಿಯಾಗ್ತಾರೆ, ಭಾರತದಿಂದ ಯಾರು ಭಾಗಿಯಾಗ್ತಾರೆ, ಮೀಟಿಂಗ್ ನಲ್ಲಿ ಯಾವ್ಯಾವ ವಿಚಾರಗಳನ್ನ ಸ್ಪಷ್ಟಪಡಿಸಲಾಗುತ್ತೆ, ಭಾರತ ಯಾವ್ಯಾವ ಷರತ್ತುಗಳನ್ನ ಇಡಬಹುದು, ಮುಖ್ಯವಾಗಿ ಉಗ್ರವಾದವನ್ನ ಶಮನ ಮಾಡುವಂತಹ ವಿಚಾರದಲ್ಲಿ ಭಾರತ ಯಾವ ಸ್ಪಷ್ಟತೆ ಇತ್ತು ಆ ಸ್ಪಷ್ಟತೆಯನ್ನ ಆ ಒಂದು ಮೀಟಿಂಗ್ ನಲ್ಲಿ ಹೇಳಬಹುದು, ಭಾರತಕ್ಕೆ ಏನ್ ಬೇಕು ಅದನ್ನ ಕೇಳಬಹುದು. ಹೀಗೆ ಅನೇಕ ವಿಚಾರಗಳನ್ನ ನಾಳಿನ ಸಭೆಯಲ್ಲಿ ನಡೆಯುವಂತಹ ವಿಚಾರದಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗ್ತವೆ. ಭಾರತ ಅನೇಕ ವಿಚಾರಗಳನ್ನ ಕೂಡ ಆ ಒಂದು ಸಭೆಯ ಮುಂದಿಡುವಂತಹ ಸಾಧ್ಯತೆ ಇದೆ. ಹಾಗಾಗಿ 11 ಗಂಟೆಯ ಸುದ್ದಿಗೋಷ್ಠಿ ಬಹಳಷ್ಟು ಮುಖ್ಯ ಆಗಿರುತ್ತೆ. ರಂಗನಾಥ. ಎಸ್ ಹರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಇದು ಸ್ಥಿತಿಗತಿಗಳು. 11 ಗಂಟೆಗೆ ಪತ್ರಿಕಾಗೋಷ್ಠಿ, 11 ಗಂಟೆನಲ್ಲಿ ವಿವರಗಳು ಸಿಗ್ತವೆ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಕದನ ವಿರಾಮ. ನೋಡಿ, ಭಾರತದ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ನೀವು ಕೊಡುವಂಥ ವಿವರಗಳು ಜನ ಕೇಳಲ್ಲ. ಆಯಿತು, ನೀವು ಕೊಡ್ತೀರಿ, ಪಾಪ ಜನಸಾಮಾನ್ಯರಿಗೆ ಮುಟ್ಟಿಸ್ತೀರಿ, ಇಡೀ ವಿಶ್ವಕ್ಕೊಂದು ಸಂದೇಶ ರವಾನೆ ಮಾಡ್ತೀರಿ, ಇಟ್ಸ್ ಗ್ರೇಟ್. ಆದರೆ ಜನ ಕೇಳುವಂಥದ್ದು ಏನಪ್ಪ ಅಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಆಡು ಭಾಷೆನಲ್ಲಿ ಹೇಳ್ತಾರೆ, ಅಯ್ಯೋ ಅದೆಲ್ಲ ಹೇಳ್ಬೇಡ ಕಣಯ್ಯ, ಮುಟ್ಟಿದ್ರೆ ಕರೆಂಟ್ ಹೊಡಿತತ್ತೋ ಇಲ್ಲೋ ಅಷ್ಟು ಹೇಳು ಅಂತಾರೆ. ಮುಟ್ಟಿದ್ರೆ ಶಾಕ್ ಹೊಡಿಬೇಕು ಅಷ್ಟೇ. ಹಂಗಿರಿ ನಾವು ಕೇಳುವಂಥದ್ದು ಏನು ಅಂದರೆ, ಎಲ್ಲೆಲ್ಲಿ ಹೊಡೆದ್ರಪ್ಪ, ಎಲ್ಲೆಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡ್ಕೊಳ್ಳಂಗೆ ಹೊಡೆದ್ರಿ, ಎಲ್ಲೆಲ್ಲಿ ಅದ್ರ ಸೊಂಟ ಮುರಿದ್ರಿ, ಎಲ್ಲಿ ಬೆನ್ನುಮೂಳೆ ಛಿದ್ರವಾಯಿತು ಅಷ್ಟು ಹೇಳಿ ಅಂತ. ಯಾಕಂದರೆ ನಿನ್ನೆ ಕದನ ವಿರಾಮ ಘೋಷಣೆ ಆಗಿದೆ. ಕದನ ವಿರಾಮ ಘೋಷಣೆ ಆದಮೇಲೂ ಕೂಡ ಪಾಕಿಸ್ತಾನ ಈ ರೀತಿ ಆಟಾಟೋಪಗಳನ್ನು ಮಾಡುತ್ತೆ ಅಂತಂದರೆ ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯ ಏನ್ರಿ? ಸಹಿಸ್ಕೊಂಡಿರ್ಲಿಕ್ಕೆ ಸಾಧ್ಯನಾ? ನೋಡೋಣ ಭಾರತ ಯಾವ ರೀತಿ ಹೆಜ್ಜೆ ಇಡುತ್ತೆ ಅಂತ.